ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಸ್ ಅಕಾಡೆಮಿ. ತಮಗೆಲ್ಲ ಗೊತ್ತಿರುವ ಹಾಗೆ 265 ಅಬ್ಕಾರಿ ಉಪನಿರೀಕ್ಷಕರ ಹುದ್ದೆ ಮತ್ತು 942 ಅಬ್ಕಾರಿ ಪೇದೆಗಳ ಹುದ್ದೆಗಳನ್ನು ನೇರ ನೇಮಕಾತಿ ಕುರಿತು ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಶೀಘ್ರದಲ್ಲೇ ಅಧಿಸೂಚನೆ ಆಗುತ್ತೆ. ಓಕೆ, ಆ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಿಪರೇಷನ್ಸ್ ಮಾಡಬೇಕು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಮತ್ತು ಸಿಲೆಬಸ್ ಏನಿದೆ ಅದನ್ನು ನೀವು ತಿಳ್ಕೋಬೇಕು. ಬಹಳಷ್ಟು ಇಂಪಾರ್ಟೆಂಟ್. ಅಬ್ಕಾರಿ ಪೇದೆಗೆ ಏನು ನಿಮಗೆ ಆಗುತ್ತೆ ಅಂದರೆ PUC ಅದಕ್ಕೆ ಕ್ವಾಲಿಫಿಕೇಶನ್ಸ್ ಇರ್ತದೆ. ಅದಕ್ಕೆ ತತ್ಸಮಾನವಾಗಿ PUC ತತ್ಸಮ ಯಾವುದು ಕೂಡ ನಿಮಗೆ ಕ್ವಾಲಿಫಿಕೇಶನ್ ಆಗ್ತಾ ಹೋಗ್ತದೆ. ಪರೀಕ್ಷಾ ಮಾದರಿ ತೆಗೆದುಕೊಂಡಾಗ ಅಬ್ಜೆಕ್ಟಿವ್ ಟೈಪು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಸಿಲೆಬಸ್ ಏನಿದೆ ಅಂದರೆ ಸಾಮಾನ್ಯ ಜ್ಞಾನ, ಭೂವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂತೆ ಒಂದೇ ಪತ್ರಿಕೆ ಇರ್ತದೆ. 100 ಅಂಕಗಳು, 2 ತಾಸಲ್ಲಿ ನೀವೇನಾಗುತ್ತೆ ಟೆಸ್ಟ್ ಎಕ್ಸಾಮ್ ಬರೀಬೇಕಾಗತ್ತೆ. ಅದೇ ರೀತಿಯಾಗಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ತೆಗೆದುಕೊಂಡಾಗ ಅದು ಕೂಡ ಪದವಿ ಮಟ್ಟದ ಪರೀಕ್ಷೆ ಆಗಿರ್ತದೆ. ಅದು ಕೂಡ ಅಬ್ಜೆಕ್ಟಿವ್ ಟೈಪು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಅದಕ್ಕೂ ಸಿಲೆಬಸ್ ಏನಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಒಳಗೊಂಡಂತೆ ಅಧ್ಯಯನ ಪ್ರಶ್ನೆ ಒಂದೇ ಪ್ರಶ್ನೆ ಪತ್ರಿಕೆ ಇರ್ತದೆ. 100 ಅಂಕಗಳು, 2 ಗಂಟೆಗಳಲ್ಲಿ ನೀವು ಪರೀಕ್ಷೆನ ಬರೀಬೇಕಾಗತ್ತೆ. ಓಕೆ, ಅದಾದ ನಂತರ ನಿಮಗೇನಾಗುತ್ತೆ ಅಂದರೆ ದೈಹಿಕ ಪರೀಕ್ಷೆ ನಡೀತದೆ. ಆಮೇಲೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅದ್ರ ಬಗ್ಗೆ ದೈಹಿಕ ಬಗ್ಗೆ ಇದನ್ನು ಡಿಸ್ಕಸ್ ಮಾಡುವ. ಓಕೆ, ನೆಕ್ಸ್ಟ್ ನೋಡಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಏನು ಬೇಕಾದ್ರೆ ಈ ವಿದ್ಯಾರ್ಥಿಗಳಿಗೆ ಮೇಲ್ಗೆ ಎತ್ತರ 163 ಸೆಂಟಿಮೀಟರ್ ಬೇಕು, ಫಿಮೇಲ್ಗೆ 157 ಅಂಡ್ ಚೆಸ್ಟ್ ಓನ್ಲಿ ಫಾರ್ ಮೇಲ್ಗೆ ಫಸ್ಟು ನಾರ್ಮಲ್ 81 ಇರಬೇಕು, ಉಬ್ಬಿಸಿದಾಗ 86 ಇರಬೇಕು, ಎಕ್ಸ್ಟೆಂಡ್ ಮಾಡಿದಾಗ. ಆ್ಯಂಡ್ ತೂಕ 49.9 kg ಮಹಿಳೆಯರಿಗೆ ಮಾತ್ರ, ಪುರುಷರಿಗಿಲ್ಲ. ಓಕೆ, ಆ್ಯಂಡ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಅನ್ನು ತೆಗೆದುಕೊಂಡಾಗ 5 ಇರ್ತವೆ. 5ರಲ್ಲಿ ನಿಮಗೆ 3 ಪಾಸ್ ಮಾಡಬೇಕಾಗುತ್ತೆ. ಓಕೆ, 100 ಮೀಟರ್ಸ್ ಓಟವನ್ನು 15 ಸೆಕೆಂಡ್ಸಲ್ಲಿ, ಎತ್ತರ ಜಿಗಿತ 1.2 ಮೀಟರ್ಸ್, ಉದ್ದ ಜಿಗಿತ 3.8 ಮೀಟರ್ಸ್ ಮತ್ತು ಗುಂಡು ಎಸೆತ 7.26 kg ಇರ್ತದೆ. 5.6 ದೂರವನ್ನು ಎಸಬೇಕಾಗುತ್ತೆ. 100 ಮೀಟರ್ಸ್ ಓಟ 800 ಮೀಟರ್ಸ್ ಓಟ 2.50 ಸೆಕೆಂಡ್ಸಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ವುಮೆನ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ ತೆಗೆದುಕೊಂಡ 100 ಮೀಟರ್ ಓಟವನ್ನು 18.5 ಸೆಕೆಂಡ್ಸಲ್ಲಿ, ಎತ್ತರ ಜಿಗಿತ 0.9 ಮೀಟರ್ ಎಸಬೇಕಾಗುತ್ತೆ, ಉದ್ದ ಜಿಗಿತ 2.5 ಮೀಟರ್ಸು ಮತ್ತು ಗುಂಡು ಎಸೆತ 7.2 kg ಇರ್ತದೆ. 3.75 ಮೀಟರ್ಸ್ ನೀವೇನು ಎಸಬೇಕಾಗುತ್ತೆ. ಆ್ಯಂಡ್ 200 ಮೀಟರ್ಸನ್ನು 40 ಸೆಕೆಂಡ್ಸ್ಗಳಲ್ಲಿ ನೀವು ಓಡಬೇಕಾಗತ್ತೆ. ಓಕೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಕುರಿತು ಸಾಕಷ್ಟು ಗೊಂದಲ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಡಿಸೆಂಬರ್ 31, 2027ವರೆಗೆ ನಡೆಯುವ ಎಲ್ಲ ನೇಮಕಾತಿಗಳಿಗೆ 5 ವರ್ಷ ನಾವು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಇದರಿಂದ ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಗುತ್ತೆ. ಮತ್ತು ಇದನ್ನು ಕೂಡ ಈದ್ ರಿಲೇಟೆಡ್ ಕೂಡ ಕೊಡಬೇಕಾಗುತ್ತೆ. ಅದು ನೋಟಿಫಿಕೇಶನ್ ಇಲ್ಲ, ಅಧಿಕೃತವಾಗಿ ನಿಮಗೆ ಮಾಹಿತಿ ಲಭ್ಯವಾಗಲಿದೆ. ಅದಕ್ಕೆ ಕುರಿತು ತಲೆ ಕೆಡಿಸದೆ ಓದುವ ಕಡೆಗೆ ಫೋಕಸ್ ಮಾಡಿ. ನಾವು ಕೊಡುವ ಶೀಘ್ರದಲ್ಲೇ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಎಕ್ಸೈಸ್ ಪೇದೆಗೆ ಶೀಘ್ರದಲ್ಲೇ ಟೆಸ್ಟ್ ಸೀರೀಸ್ ಅನ್ನು ತರ್ತೀವಿ. ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಅದನ್ನು ಕಾಣಬಹುದಾಗಿದೆ. ಥ್ಯಾಂಕ್ ಯು.